ಇವತ್ತು ನಾವು ನಮ್ಮ ಚಾನೆಲ್ ನಲ್ಲಿ ನೋಡೋ ಮೂವಿ ಯಾವುದು ಅಂದ್ರೆ ಡೌನ್ ರೇಂಜ್ ಅನ್ನೋ ಒಂದು ಸೂಪರ್ ಆದ ಥ್ರಿಲ್ಲರ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ಮೂವಿನ ಫಾರ್ವರ್ಡ್ ಮಾಡಿ ನೋಡೋಕೆ ಆಗದೆ ಇರೋ ತರ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ನೆಕ್ಸ್ಟ್ ಏನಾಗುತ್ತೆ ಅಂತ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಸೊ ವಿಡಿಯೋನ ನೋಡೋಕೆ ಮುಂಚೆ ಯೋ ಗಾಯ್ಸ್, ನಮ್ಮ ಚಾನೆಲ್ ನಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಆಕ್ಟಿವೇಟ್ ಮಾಡಿದೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗೋದ್ರಿಂದ ಏನ್ ಯೂಸ್ ಗುರು ಅಂತ ನೀವು ಕೇಳಿದ್ರೆ ನೀವು ನನ್ನ ಜೊತೆ ಡೈರೆಕ್ಟ್ ಚಾಟ್ ಮಾಡಬಹುದು, ಶೌಟ್ ಔಟ್ ಸಿಗುತ್ತೆ. ಮತ್ತೆ ನಮ್ಮ ಚಾನೆಲ್ ಮೆಂಬರ್ ಆಗಿ ವಿಡಿಯೋಸ್ ಗಳಿಗೆ ನೀವು ಕಮೆಂಟ್ ಮಾಡಿದ್ರೆ ಫಸ್ಟ್ ನನ್ನ ಕಡೆಯಿಂದ ನಿಮ್ಮ ಕಮೆಂಟ್ಸ್ ಗಳಿಗೆ ರಿಪ್ಲೈ ಬರುತ್ತೆ. ನನ್ನ ಅಟೆನ್ಷನ್ ನಿಮಗೆ ಫುಲ್ ಸಿಗುತ್ತೆ. ಅದೇ ಬಿಗ್ಗೆಸ್ಟ್ ಮೆಂಬರ್ ಆದ್ರೆ ನೀವು ಯಾವ ಮೂವಿನ ಸಜೆಸ್ಟ್ ಮಾಡ್ತಿರೋ, ಅಪ್ಲೋಡ್ ಮಾಡೋಕೆ ಹೇಳ್ತಿರೋ ಆ ಮೂವಿ ಆ ವಾರದಲ್ಲೇ ನಮ್ಮ ಚಾನೆಲ್ ಅಲ್ಲಿ ಸಜೆಸ್ಟ್ ಮಾಡಿದವರ ಹೆಸರ ಜೊತೆಗೆ ಅಪ್ಲೋಡ್ ಆಗುತ್ತೆ. ಮತ್ತೆ ನಮ್ಮ ಚಾನೆಲ್ಗೆ ನಿಮ್ಮ ಫುಲ್ ಸಪೋರ್ಟ್ ಕೊಡೋದಾಗಿದ್ರೆ, ನಮ್ಮ ಚಾನೆಲ್ಗೆ ಹೆಲ್ಪ್ ಮಾಡೋದಾಗಿದ್ರೆ, ನಮ್ಮ ಚಾನೆಲ್ ಅಂದ್ರೆ ಏನು ನನ್ಗೆ ಹೆಲ್ಪ್ ಮಾಡೋದಾಗಿದ್ರೆ, ನಮ್ಮ ಅಣ್ಣ ನಮ್ಮ ತಮ್ಮ ಏನೋ ಕಷ್ಟಪಟ್ಟು ವಿಡಿಯೋಗಳನ್ನ ಹಾಕ್ತಾ ಇದ್ದಾನೆ, ಸ್ವಲ್ಪ ಸಹಾಯ ಮಾಡೋಣ ಅಂತ ನಿಮ್ಗೆ ಅನ್ಸಿದ್ರೆ ಜಾಯಿನ್ ಬಟನ್ ನ ಪ್ರೆಸ್ ಮಾಡಿ ಚಾನೆಲ್ಗೆ ಮೆಂಬರ್ ಆಗಿ. ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕಾಂಟ್ಯಾಕ್ಟ್ ಮಾಡಿ. ಸೊ ಮರಿದೆ ಮೆಂಬರ್ಸ್ ಆಗ್ಬಿಡಿ. ಸರಿ, ಓಕೆ, ಇವಾಗ ಮೂವಿ ಒಳಗಡೆ ಹೋಗೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು 6 ಫ್ರೆಂಡ್ಸ್, 3 ಹುಡುಗರು 3 ಹುಡುಗಿಯರು ಕಾರಲ್ಲಿ ಎಲ್ಲಿಗೋ ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಕಾರ್ ಪಂಚರ್ ಆಗಿ ಕಂಟ್ರೋಲ್ ಮಿಸ್ ಆಗ್ತಾ ಇದೆ. ಆಮೇಲೆ ಹೇಗೋ ಕಾರ್ ನ ಕಂಟ್ರೋಲ್ ಮಾಡಿ ಸ್ಟಾಪ್ ಮಾಡ್ತಾರೆ. ಕಾರ್ ಇವಾಗ ಸೆಂಟರ್ ರೋಡ್ ಅಲ್ಲಿ ನಿಂತಿದೆ. ಸುತ್ತಮುತ್ತ ನೋಡಿದ್ರೆ ಒಬ್ರನ್ನು ಕಾಣ್ತಾ ಇಲ್ಲ. ಒಳ್ಳೆ ಡೆಸರ್ಟ್ ತರ ಇದೆ, ಡ್ರೈ ಲ್ಯಾಂಡ್ ಅದು. ಇವಾಗ ಎಲ್ಲರೂ ಟೆನ್ಷನ್ ಆಗಿ ಕಾರ್ ಬಿಟ್ಟು ಇಳಿತಾರೆ. ಆಲ್ರೆಡಿ ನಾನು ಹೇಳ್ದಂಗೆ 3 ಹುಡುಗರು 3 ಹುಡುಗಿಯರು ಕಾರಿಂದ ಇಳಿತಾರೆ. ಆ ಕಾರಿಗೆ ಒಬ್ಬನೇ ಓನರ್ ಮತ್ತೆ ಅವನ ಲವ್ವರ್, ಮಿಗ್ದವರೆಲ್ಲ ಜಸ್ಟ್ ಟ್ರಾವೆಲರ್ಸ್ ಅಷ್ಟೇ. ಆಕ್ಚುಲಿ ಫಾರಿನ್ ಕಂಟ್ರೀಸ್ ಗಳಲ್ಲಿ ಕಾರ್ ಪೂಲಿಂಗ್ ಅನ್ನೋ ಒಂದು ವಿಷಯ ಇದೆ. ಅದು ಏನು ಅಂದ್ರೆ, ಇವಾಗ ನಿಮ್ಮ ಹತ್ರ ಒಂದು ಕಾರ್ ಇದೆ ಅಂದ್ರೆ ಅದನ್ನ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸಡನ್ ಆಗಿ ಒಂದು 4-5 ಜನ ರೋಡ್ ಅಲ್ಲಿ ಹೋಗ್ತಾ ಇರೋರು ಲಿಫ್ಟ್ ಕೇಳಿ ಅವರ ಹತ್ರ ಇರೋ ಸ್ವಲ್ಪ ಹಣನ ಕೊಟ್ಟು ನಿಮ್ಮ ಕಾರಿಗೆ ಹತ್ಕೊಂಡು ಟ್ರಾವೆಲ್ ಮಾಡ್ತಾರೆ. ಅದ್ರ ಹೆಸರೇ ಕಾರ್ ಪೂಲಿಂಗ್. ಆ ತರ ಬಂದವ್ರೆ ಮಿಕ್ಕಿದ 4 ಜನನು. ಸರಿ, ಕಾರ್ ಪಂಚರ್ ಆಗ್ಬಿಡ್ತು. ರೋಡ್ ಅಲ್ಲಿ ಯಾವನಾದ್ರೂ ಬರ್ತಾನೆ ಲಿಫ್ಟ್ ಕೇಳೋಣ ಅನ್ಕೊಂಡ್ರೆ ರೋಡ್ ಅಲ್ಲಿ ಒಬ್ಬರನ್ನು ಕಾಣ್ತಾ ಇಲ್ಲ, ಒಂದು ನಾಯಿನ ಕೂಡ ಕಾಣ್ತಾ ಇಲ್ಲ. ಸರಿ, ಪಂಚರ್ ಆಗಿದ್ದ ಟೈರ್ನಾದ್ರೂ ಚೇಂಜ್ ಮಾಡೋಣ ಅಂತ ಇಬ್ಬರು ಹುಡುಗರು ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ಇವರು ಇರೋ ಜಾಗದಲ್ಲಿ ಒಂದು ಚೂರು ಸಿಗ್ನಲೇ ಸಿಗ್ತಾ ಇಲ್ಲ. ಆದ್ರೆ ಸ್ವಲ್ಪ ದೂರ ಮುಂದೆ ಹೋದ್ರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಾತ್ರ ಏನೋ ಸುಮಾರಾಗಿ ಸಿಗ್ನಲ್ ಸಿಗುತ್ತೆ. ಅದ್ರಲ್ಲಿ ಒಂದು ಹುಡುಗಿ ಅದೇ ತರ ಸಿಗ್ನಲ್ ಸಿಗೋ ಜಾಗಕ್ಕೆ ಹೋಗಿ ಅದನ್ನ ಕೂಡ ಫೋಟೋ ತಗೊಂಡು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾ ಇದ್ದಾಳೆ. ಯಾವ ಟೈಮಲ್ಲಿ ಹುಟ್ಟಿದ್ಲು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ ಮೇಲೆ ಮತ್ತೆ ರಿಟರ್ನ್ ಕಾರ್ ಹತ್ರನೇ ಬಂದ್ಬಿಡ್ತಾಳೆ. ಈ ಗ್ಯಾಂಗ್ ಅಲ್ಲಿ ಒಬ್ಬ ಬ್ಲಾಕಿ ಇರ್ತಾನೆ. ಅವನ ಹೆಸರು ಎರಿಕ. ಅವನಿಗೆ ಇವಾಗ ಸೂಸು ಬರ್ತಾ ಇದೆ. ಅದಕ್ಕೆ ಕಾಡು ಒಳಗಡೆ ಓಡಿ ಹೋಗ್ತಾ ಇದ್ದಾನೆ. ಪಾಪ, ಅಷ್ಟೊಂದು ಅರ್ಜೆಂಟ್. ಇವಾಗ ಟೋಡೋನ ಹುಡುಗನು 3 ಹುಡುಗಿಯರು ಕಾರಿಗೆ ಈ ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಪಂಚರ್ ಆಗಿರೋ ಟೈರ್ಗೆ ಈ ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆ ಕಡೆ ಒಬ್ಬ ಟೈರ್ ನ ಚೇಂಜ್ ಮಾಡ್ತಾ ಇದ್ದಾನೆ. ಆವಾಗ ಟೈರ್ ರೋಲ್ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಅದನ್ನ ಹಿಡಿದು ಮೇಲೆತ್ತಿ ನೋಡ್ಬೇಕಾದ್ರೆ ಸಡನ್ ಆಗಿ ಅದರಿಂದ ಒಂದು ಬುಲೆಟ್ ಕೆಳಗೆ ಬೀಳುತ್ತೆ. ಹಾಗಾದ್ರೆ ಟೈರ್ ಆಟೋಮೆಟಿಕ್ ಪಂಚರ್ ಆಗಿಲ್ಲ, ಯಾವನು ಶೂಟ್ ಮಾಡಿ ಪಂಚರ್ ಮಾಡಿದ್ದಾನೆ ಅಂತ ಹುಡುಗ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಚಿಕ್ಕದಾಗಿ ಒಂದು ಸೌಂಡ್ ಕೇಳುತ್ತೆ. ಏನು ಅಂತ ನೋಡಿದ್ರೆ ಟೈರ್ ರೋಲ್ ಮಾಡ್ಕೊಂಡು ಹೋಗ್ತಾ ಇದೆ. ಅದನ್ನ ನೋಡೋ ಟೋಡೋ ಟೈರ್ ನ ಕ್ಯಾಚ್ ಮಾಡೋಕೆ ಹೋಗ್ತಾನೆ. ಆವಾಗ ಟೋಡ್ ಅವನ ಗರ್ಲ್ ಫ್ರೆಂಡ್ ಏನದು ಸದ್ದು ಅಂತ ನೋಡೋಕೆ ಈ ಕಡೆ ಬಂದ್ರೆ ಕಾರ್ ಟೈರ್ ನ ಚೇಂಜ್ ಮಾಡ್ತಾ ಇದ್ದ ಅಲ್ವಾ, ಅವನ ತಲೆಗೆ ಯಾರೋ ಶೂಟ್ ಮಾಡಿದ್ದಾರೆ. ಅವನ ತಲೆಯಲ್ಲಿ ಬುಲೆಟ್ ಹೋಲ್ ಬಿದ್ದಿದೆ. ಇದನ್ನ ನೋಡಿ ಇವಳು ಕಿರ್ಚ್ಕೊಳ್ಳೋ ಅಷ್ಟರಲ್ಲಿ ಇವಳ ಕೈಯಲ್ಲಿ ರಕ್ತ ಚೊಡ್ತಾ ಇದೆ. ಏನು ಅಂತ ನೋಡಿದ್ರೆ ಇವಳ ಕಣ್ಣಿಗೆ ಅವನು ಶೂಟ್ ಮಾಡಿದ್ದಾನೆ. ಗಣ್ಣಿಗೆ ಸೈಲೆನ್ಸರ್ ನ ಯೂಸ್ ಮಾಡಿ ಶೂಟ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಸದ್ದೇ ಇಲ್ಲ. ಇವಾಗ ಹುಡುಗಿ ಹೆಲ್ಪ್ ಹೆಲ್ಪ್ ಅಂತ ಟೋಡ್ ಹತ್ರ ಹೋಗ್ಬೇಕಾದ್ರೆ ಮತ್ತೆ ಅದೇ ಕಣ್ಣಿಗೆ ಶೂಟ್ ಮಾಡಿ ಸಾಯಿಸ್ತಾನೆ ಹುಡುಗಿನ. ಆ ಹುಡುಗಿ ಹಾರ್ಕೊಂಡು ಹೋಗಿ ಬೀಳ್ತಾಳೆ. ಮಿಕ್ದವರು ಸುತ್ತಮುತ್ತ ನೋಡ್ತಾರೆ. ಖಂಡಿತ ಅವನು ಯಾವ್ದೋ ಮರದಲ್ಲಿ ಕೂತ್ಕೊಂಡೆ ಶೂಟ್ ಮಾಡ್ತಾ ಇರ್ಬೇಕು ಅನ್ನೋದನ್ನ ತಿಳ್ಕೊಂಡು ಆ ಗ್ರೂಪ್ ಅಲ್ಲಿ ಇರೋ ಕರೆನ್ ಅನ್ನೋ ಹುಡುಗಿ ಅವನು ಖಂಡಿತ ಮರದ ಮೇಲೆ ಕೂತ್ಕೊಂಡೆ ಶೂಟ್ ಮಾಡ್ತಾ ಇದ್ದಾನೆ, ಎಲ್ಲರೂ ಹೋಗಿ ಬೇಗ ಹೌಸ್ಕೊಳ್ಳಿ ಅಂತ ಕಿರ್ಚ್ತಾಳೆ. ಸೊ ಎಲ್ಲರೂ ಹೌಸ್ಕೋಬೇಕಾದ್ರೆ ಅಷ್ಟರಲ್ಲಿ ಟೋಡ್ ಅವನ ಶೋಲ್ಡರ್ಗೆ ಶೂಟ್ ಮಾಡಿ ಬಿಡ್ತಾನೆ ಕಿಲ್ಲರ್. ಈ ಕಡೆ ಎರಿಕೋ
ಅಯ್ಯೋ ದೇವ್ರೇ ನನ್ನ ಕಾಪಾಡು, ಮಾರಬನ್ಗೆ ಅರ್ಕೆ ಹೊತ್ಕೋತೀನಿ ಅಂತ ಎದ್ದು ಬಿದ್ದು ಓಡಿ ಹೋಗಿ ಒಂದು ಮರದ ಹಿಂದೆ ಹೌಸ್ಕೋತಾನೆ. ಸದ್ಯ ಟೋಡ್ಗೆ ಏನು ದೊಡ್ಡದಾಗಿ ಏಟಾಗಿಲ್ಲ, ಅವನ ಶೋಲ್ಡರ್ಗೆ ಮಾತ್ರ ಏಟಾಗಿದೆ. ಅವನು ಕಾರ್ ಹಿಂದೆ ಹೌಸ್ಕೊಂಡಾಯ್ತು. ಇವಾಗ ಇನ್ನ ಇರೋದು ಇಬ್ಬರು ಹುಡುಗರು, ಇಬ್ಬರು ಹುಡುಗಿರು. ಇಷ್ಟೊತ್ತು ಆ ಕಿಲ್ಲರ್ ಸೈಲೆನ್ಸರ್ ನ ಹಾಕೊಂಡು ತಾನೇ ಶೂಟ್ ಮಾಡ್ತಾ ಇದ್ದ. ಇವಾಗ ಸೈಲೆನ್ಸರ್ ನ ಬಿಚ್ಚಿಟ್ಬಿಟ್ಟು ಶೂಟ್ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಇವರೆಲ್ಲ ಕಾರ್ ಹಿಂದೆ ಹೌಸ್ಕೊಂಡಿದ್ದಾರೆ ಅಲ್ವಾ. ಶೂಟ್ ಮಾಡ್ಬೇಕಾದ್ರೆ ಸೈಲೆನ್ಸರ್ ಬುಲೆಟಿನ ಸ್ಪೀಡ್ ನ ಸ್ಲೋ ಮಾಡಿಬಿಡುತ್ತೆ. ಇವಾಗ ಕಾರನ್ನು ದಾಟ್ಕೊಂಡು ಬಂದು ಬುಲೆಟ್ ಇವ್ರುಗಳನ್ನ ಸಾಯಿಸಬೇಕು ಅಲ್ವಾ. ಅದಕ್ಕೆ ಸೈಲೆನ್ಸರ್ ನ ಬಿಚ್ಚಿಟ್ಬಿಟ್ಟು ಶೂಟ್ ಮಾಡ್ತಾ ಇದ್ದಾನೆ ಕಿಲ್ಲರ್. ಈ ಇನ್ಫಾರ್ಮೇಶನ್ ಎಲ್ಲ ಆ ಗ್ರೂಪ್ ಅಲ್ಲಿ ಇರೋ ಕರೆನೆ ಕೊಡ್ತಾ ಇರೋದು. ಯಾಕೆ ಅಂದ್ರೆ ಅವಳ ಫ್ಯಾಮಿಲಿಯಲ್ಲಿ ತುಂಬಾ ಜನ ಆರ್ಮಿಯಲ್ಲಿ ಇದ್ದಿದ್ದಾರೆ. ಅದಕ್ಕೆ ಅವಳಿಗೆ ಈ ಗನ್ಸ್ ಬಗ್ಗೆನೋ ಅದ್ರ ಕಂಟ್ರೋಲ್ ಬಗ್ಗೆನೂ ಗೊತ್ತಿದೆ. ಸರಿ ಓಕೆ, ಹೇಗೆ ಈ ವಿಷಯನ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಜೊತೆಗಿರೋ ಹುಡುಗಿ, ನಾನು ಕಾರ್ನ ಬಿಟ್ಟು ಸ್ವಲ್ಪ ದೂರ ಮುಂದೆ ಹೋದೆ, ಆವಾಗ ನನಗೆ ಸಿಗ್ನಲ್ ಸುಮಾರಾಗಿ ಸಿಕ್ತು ಅಂತ ಹೇಳ್ತಾಳೆ. ಆವಾಗ ಟೋಡ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಫೋನ್ ನ ಒಂದು ಸೆಲ್ಫಿ ಸ್ಟಿಕ್ ಗೆ ಕನೆಕ್ಟ್ ಮಾಡಿ ವಾಯ್ಸ್ ಮೋಡ್ ಅಲ್ಲೇ ಪೊಲೀಸ್ಗೆ ಕಾಲ್ ಮಾಡೋಣ ಅಂತ ಆ ಸ್ಟಿಕ್ ನ ಯೂಸ್ ಮಾಡಿ ಡಿಸ್ಟೆನ್ಸ್ ನ ಫಿಲ್ ಮಾಡ್ತಾನೆ ಟೋಡ್. ಸಿಗ್ನಲ್ ಸಿಗುತ್ತೆ. ಕಾಲ್ 911 ಅಂತ ಹೇಳಿದ ನೆಕ್ಸ್ಟ್ ಸೆಕೆಂಡ್ ಸ್ಮಾರ್ಟ್ ಫೋನ್ ನ ಶೂಟ್ ಮಾಡಿ ಚಿಂದಿ ಮಾಡ್ತಾನೆ ಕಿಲ್ಲರ್. ಈ ಪ್ಲಾನ್ ಇವಾಗ ಫ್ಲಾಪ್ ಆಗ್ಬಿಡುತ್ತೆ. ಆವಾಗ ಸೆಲ್ ಫೋನ್ ಹುಡುಗಿ ಜೋಡಿ, ಅವಳ ಹೆಸರು ಜೋಡಿ, ನಾವು 4 ಜನ ಇದೀವಲ್ವಾ, ನಾವು ಒಬ್ಬೊಬ್ಬರು ಸೇಮ್ ಟೈಮ್ ಬೇರೆ ಬೇರೆ ಕಡೆ ಓಡಿ ಹೋಗೋಣ. ಆವಾಗ ಕಿಲ್ಲರ್ ಕನ್ಫ್ಯೂಸ್ ಆಗ್ತಾನೆ. ಆ ಗ್ಯಾಪ್ ನ ಯೂಸ್ ಮಾಡಿ ಎಸ್ಕೇಪ್ ಆಗ್ಬಿಡೋಣ ಅಂತ ಅನ್ಬೇಕಾದ್ರೆ ಅದಕ್ಕೆ ಕಾರಣ, ಖಂಡಿತ ಇದು ವರ್ಕೌಟ್ ಆಗಲ್ಲ. ಯಾಕೆ ಅಂದ್ರೆ ಅಷ್ಟು ಸ್ಪೀಡ್ ಆಗಿ ನಾವು ಕಾರಲ್ಲಿ ಬರ್ತಾ ಇರ್ಬೇಕಾದ್ರೇನೆ ಕರೆಕ್ಟ್ ಆಗಿ ಕಾರ್ ಟೈರ್ ನ ಏಮ್ ಮಾಡಿ ಶೂಟ್ ಮಾಡಿದ್ದಾನೆ ಆ ಕಿಲ್ಲರ್. ನೀನ್ ಹೇಳೋ ಪ್ಲಾನ್ ಪ್ರಕಾರ 4 ಜನ ಓಡಿ ಹೋದ್ರೆ ಖಂಡಿತ 2-3 ಜನರನ್ನ ಕೊಂದು ಬಿಡ್ತಾನೆ ಅಂತ ಹೇಳ್ತಾ ಇದ್ದಾಳೆ ಕರಣ್. ಆವಾಗ ಟೋಡ್ ಒಂದು ಸೂಪರ್ ಐಡಿಯಾ ಹೇಳ್ತಾನೆ. ಇವಾಗ 3 ಅಡಿ ದಾಟಿದ್ರೆ ಫೋನ್ ಅಲ್ಲಿ ಸಿಗ್ನಲ್ ಸಿಗುತ್ತೆ ಅಲ್ವಾ. ಸೊ ಕಾರನ್ನ ಹಿಂದಕ್ಕೆ ಮೂವ್ ಮಾಡ್ಬಿಡೋಣ. ಹಾಗೆ ಮಾಡ್ಬಿಟ್ರೆ ಪೊಲೀಸರಿಗೆ ಕಾಲ್ ಮಾಡಬಹುದು. ಖಂಡಿತ ಕಿಲ್ಲರ್ ಹತ್ರ ಇಂದ ನಾವು ತಪ್ಪಿಸ್ಕೋಬಹುದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕರಣ್, ನೀನು ಕಾರ್ನ ಮೂವ್ ಮಾಡಬೇಕು ಅಂದ್ರೆ ಫಸ್ಟ್ ಕಾರಿಗೆ ಕೀ ಹಾಕಬೇಕು, ಆಮೇಲೆ ಗಿಯರ್ ನ ನ್ಯೂಟ್ರಲ್ ಮಾಡಬೇಕು. ಅದು ಮಾತ್ರ ಇಲ್ಲ, ಇವಾಗ ಕಾರ್ ಡೌನ್ ಅಲ್ಲಿ ನಿಂತಿದೆ. ನ್ಯೂಟ್ರಲ್ ಮಾಡಿದ ತಕ್ಷಣ ಕಾರ್ ಮುಂದೆ ಹೋಗುತ್ತೆ. ಸೊ ನ್ಯೂಟ್ರಲ್ ಮಾಡಿದ ತಕ್ಷಣ ನೀನು ಕಾರಿಂದ ಇಳಿದು ಓಡಿ ಬಂದು ನಮ್ ಜೊತೆ ಸೇರ್ಕೊಂಡು ಕಾರ್ನ ಹಿಂದಕ್ಕೆ ತಳ್ಳಬೇಕು. ಆವಾಗ್ಲೇನೆ ಆಗೋದು. ಆಮೇಲೆ ಪೊಲೀಸ್ಗೆ ನೀನ್ ಹೇಳ್ದಂಗೆ ಫೋನ್ ಮಾಡಿ ಈ ಕಿಲ್ಲರ್ ಹತ್ರ ಇಂದ ನಾವು ತಪ್ಪಿಸ್ಕೋಬಹುದು ಅಂತ ಹೇಳ್ತಾಳೆ ಕರೇನ್. ರಿಸ್ಕ್ ಆಗಿದ್ರು ಪರವಾಗಿಲ್ಲ, ಇದನ್ನ ಮಾಡೋಣ ಅಂತ ಡಿಸೈಡ್ ಮಾಡಿ ಟೋಡು ಕಾರಿಗೆ ಕೀನ ಹಾಕೋಕೆ ಹೋಗ್ತಾನೆ. ಆವಾಗ ಕರೇನ್ ಆ ಕಿಲ್ಲರ್ ನ ಡೈವರ್ಟ್ ಮಾಡೋದಕ್ಕಾಗಿ ಅವಳು ಹಾಕಿರೋ ಜರ್ಕಿನ್ ನ ಬಿಚ್ಚಿ ಒಂದು ಕಡೆ ವ್ಯಕ್ತಿ ನಿಂತಿರೋ ಹಾಗೆ ಮಾಡ್ತಾಳೆ. ಆವಾಗ ಜೋಡಿ ಫೋನ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳೆ. ಈ ಕಡೆ ಎರಿಕೋ ಅದನ್ನ ವಿಡಿಯೋ ಮಾಡ್ತಾ ಇದ್ದಾನೆ. ಆ ಕಿಲ್ಲರ್ ಎಲ್ಲಿಂದ ಶೂಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೋಬೇಕು ಅಂತ. ಇವಾಗ ಟೋಡು ಕಾರ್ ಒಳಗಡೆ ಹೋಗಿ ಕೀನ ಹಾಕಾಯ್ತು. ಗಿಯರ್ ನ ನ್ಯೂಟ್ರಲ್ ಮಾಡೋ ಅಷ್ಟರಲ್ಲಿ ಆ ಕಿಲ್ಲರ್ ವಿಷಯನ ತಿಳ್ಕೊಂಡು ಬಿರ್ರಿ ಶೂಟ್ ಮಾಡ್ತಾನೆ. ಅದಕ್ಕೆ ಟೋಡು ಹೆದರ್ಕೊಂಡು ಕಾರ್ ಬಿಟ್ಟು ಕೆಳಗಡೆ ಇಳಿದು ಬಿಡ್ತಾನೆ. ಇವಾಗ ಜೋಡಿ ಹುಡುಗಿ ವಿಡಿಯೋ ಮಾಡಿದಿಲ್ಲಲ್ವಾ, ಅದನ್ನ ಇವರು 3 ಜನನು ನೋಡ್ತಾರೆ. ಈ ಕಡೆ ಎರಿಕೋ ಅವನ ಫೋನ್ ಅಲ್ಲಿ ನೋಡ್ತಾನೆ. ಆವಾಗ್ಲೇನೆ ಆ ಕಿಲ್ಲರ್ ಎಲ್ಲಿಂದ ಶೂಟ್ ಮಾಡ್ತಾ ಇದ್ದಾನೆ ಅಂತ ಇವ್ರುಗಳಿಗೆ ಗೊತ್ತಾಗುತ್ತೆ. ಆ ಕಿಲ್ಲರ್ ಒಂದು ಮರದ ಟಾಪ್ ಅಲ್ಲಿ ಕೂತ್ಕೊಂಡು ಶೂಟ್ ಮಾಡ್ತಾ ಇದ್ದಾನೆ. ಇವಾಗ ಟೋಡು ಕಾರಲ್ಲಿ ಕೀನ ಹಾಕ್ಬಿಟ್ಟಿದ್ದಾನೆ, ಆದ್ರೆ ಗಿಯರ್ ನ ನ್ಯೂಟ್ರಲ್ ಮಾಡಿಲ್ಲ. ಸೊ ಇವಾಗ ಇವನೇ ಮತ್ತೆ ಹೋಗ್ಬೇಕು. ಈ ಸಲ ಕಿಲ್ಲರ್ ಖಂಡಿತ ಕರೆಕ್ಟ್ ಆಗಿ ಶೂಟ್ ಮಾಡ್ತಾನೆ ಅಂತ ಗೊತ್ತು. ಅದಕ್ಕೆ ಟೋಡು ಕಾರಿಗೆ ಆ ಸೈಡ್ ಟೂಲ್ ಬಾಕ್ಸ್ ಇರುತ್ತೆ, ಅದನ್ನ ಹೇಗೋ ಸೈಲೆಂಟ್ ಆಗಿ ತಗೊಂಡು ಬಂದು ಆ ಬಾಕ್ಸ್ ನ ಹೊಡೆದು ಅದ್ರ ಟಾಪ್ ನ ಅವನ ಕೈಯಿಗೆ ಸೇರ್ದಂಗೆ ಟೇಪ್ ನ ಕಟ್ಕೋತಾನೆ. ಕಿಲ್ಲರ್ ಇವಾಗ ಶೂಟ್ ಮಾಡಿದ್ರು ಜೀವಕ್ಕೆ ಏನು ಅಪಾಯ ಆಗ್ಬಾರ್ದು ಅಂತ ಸುಮಾರಾಗಿ ಸೇಫ್ಟಿ ಮಾಡ್ಕೋತಾ ಇದ್ದಾನೆ ಟೋಡ್. ಈ ಸಲ ಕಿಲ್ಲರ್ದು ಖಂಡಿತ ಗುರಿ ಮಿಸ್ಸೇ ಆಗಲ್ಲ. ಸೊ ಅವನ ಗಮನ ಪೂರ್ತಿ ಕಾರ್ ಮೇಲೇನೆ ಇದೆ. ಈ ಕಡೆ ಟೋಡ್ ಕಾರ್ ಒಳಗಡೆ ಹೋಗ್ತಾನೆ. ಗಿಯರ್ ನು ನ್ಯೂಟ್ರಲ್ ಮಾಡಾಯ್ತು, ಆದ್ರೆ ಕಿಲ್ಲರ್ ಟೋಡ್ ಕೈಗೆ ಕರೆಕ್ಟ್ ಆಗಿ ಶೂಟ್ ಮಾಡಿ ಬಿಡ್ತಾನೆ. ಸೊ ಟೋಡು ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತಾನೆ. ನ್ಯೂಟ್ರಲ್ ಮಾಡಿದ್ರಿಂದ ಕಾರು ಡೌನಿಗೆ ಹೋಗ್ತಾ ಇದೆ. ಸೊ ಜೋಡಿ ಮತ್ತೆ ಕರೇನು ಕಾರ್ನ ಹಿಂದಕ್ಕೆ ತಳ್ತಾ ಇದ್ದಾರೆ. ಆವಾಗ ಕಿಲ್ಲರ್ ಶೂಟ್ ಮಾಡೋದನ್ನ ನೋಡಿ ಹೆದರ್ಕೊಂಡು ಜೋಡಿ ಕೈನ ತೆಗಿಬೇಕಾದ್ರೆ ಅವಳ ಕೈಗೆ ಏಟಾಗ್ಬಿಡುತ್ತೆ. ಆದ್ರಿಂದ ಕರೇನ್ ಒಬ್ಬಳ ಕೈಯಲ್ಲೇ ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇಲ್ಲ, ಅವಳು ಬಿಟ್ಬಿಡ್ತಾಳೆ. ಸೊ ಕಾರು ಡೌನಿಗೆ ಹೋಗ್ತಾ ಇದೆ. ಸೊ ಇವಾಗ ಟೋಡ್ ಎದ್ದು ಹೋಗಿ ಕಾರ್ನ ಸ್ಟಾಪ್ ಮಾಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ಅವನಿಗೂ ಆಗ್ತಾ ಇಲ್ಲ. ಕಾರ್ ಸ್ಟೆಪ್ನಿನ ಟೈಟ್ ಮಾಡಿದವನು ಫುಲ್ ಆಗಿ ಟೈಟ್ ಮಾಡಿಲ್ಲ. ಸೊ ಕಾರು ಒಂದು ಕಡೆ ಟೈರ್ ಬೆಂಡ್ ಆಗಿ ನಿಂತ್ಕೊಳ್ಳುತ್ತೆ. ಇವಾಗ ಜೋಡಿ ಹೊರಗಡೆ ಬಿದ್ದಿದ್ದಾಳೆ. ಸರಿ, ಅವಳ ಕತೆ ಮುಗೀತು, ಕಿಲ್ಲರ್ ಸಾಯಿಸ್ಬಿಡ್ತಾನೆ ಅಂತ ಅನ್ಕೊಂಡ್ರೆ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೇನೆ ಶೂಟ್ ಮಾಡ್ತಾ ಇದ್ದ ಕಿಲ್ಲರು ಇನ್ನ ಅವಳನ್ನ ಶೂಟೇ ಮಾಡಿಲ್ಲ. ಆವಾಗ್ಲೇನೆ ಕರಣಿಗೆ ಗೊತ್ತಾಗುತ್ತೆ, ಹೇ ಆ ಕಿಲ್ಲರ್ ಗನ್ನ ರೀಲೋಡ್ ಮಾಡ್ತಾ ಇದ್ದಾನೆ ಕಣೆ, ಬೇಗ ಓಡಿ ಬಾ ಅಂತ ಜೋಡಿನ ನೋಡಿ ಕೂಗ್ಬೇಕಾದ್ರೆ ಈ ಕಡೆ ಎರಿಕೋ ಇದೇ ಚಾನ್ಸ್ ಅಂತ ಕಾರಿಗೆ ಓಡಿ ಹೋಗೋಕೆ ನೋಡ್ತಾನೆ. ಆದ್ರೆ ಅಷ್ಟರಲ್ಲಿ ಆ ಕಿಲ್ಲರು ಜೋಡಿನ ಏಮ್ ಮಾಡ್ತಾ ಇದ್ದವನು ಇವಾಗ ಎರಿಕ್ ನ ಏಮ್ ಮಾಡ್ತಾ ಇದ್ದಾನೆ. ಅವನ ಕಾಲಿಗೆ ಶೂಟ್ ಮಾಡ್ತಾನೆ
ಇದ್ದಾನೆ ಕಿಲ್ಲರ್. ಅವನನ್ನ ಒಂದೇ ಸಲಿಗೆ ಸಾಯಿಸ್ಲಿಲ್ಲ, ಎರಿಕು ಸ್ವಲ್ಪ ಮೂವ್ ಆದ್ರೂ ಕೂಡ ಅವನ ಕಾಲನ್ನೇ ಟಾರ್ಗೆಟ್ ಇಟ್ಟು ಶೂಟ್ ಮಾಡ್ತಾ ಇದ್ದಾನೆ ಕಿಲ್ಲರ್. ಅದಕ್ಕೆ ಎರಿಕು ಅಲ್ಲಾಡ್ದೆ ಅದೇ ಜಾಗದಲ್ಲಿ ಸೈಲೆಂಟ್ ಆಗಿ ಮಲಗ್ಬಿಡ್ತಾನೆ. ಆವಾಗ ಎರಿಕ್ ಬಾಡಿಯಿಂದ ತುಂಬಾನೇ ಬ್ಲಡ್ ಬ್ಲೀಡ್ ಆಗ್ತಾ ಇದೆ. ಅದನ್ನ ಕರೆನ್ ನೋಡ್ಬಿಟ್ಟು ನಿನ್ನ ಬೆಲ್ಟ್ ನ ಬಿಚ್ಚಿ ಕಾಲಿಗೆ ಕಟ್ಕೋ, ಆವಾಗ್ಲೇನೆ ಬ್ಲಡ್ ಬ್ಲೀಡ್ ಆಗಲ್ಲ, ಅದು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾಳೆ. ಅದೇ ತರ ಎರಿಕು ಮಾಡ್ಕೋತಾನೆ. ಈ ಕಡೆ ಟೋಡ್ಗೂ ಏಟಾಗಿ ಫುಲ್ ಬ್ಲೀಡ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಕರಣ್ ಒಂದು ಸುತ್ತಿಗೆನ ತಗೊಂಡು ಅದ್ರ ಎಡ್ಜ್ ನ ಮಾತ್ರ ಚೆನ್ನಾಗಿ ಹೀಟ್ ಮಾಡಿ ಬ್ಲೀಡ್ ಆಗ್ತಾ ಇರೋ ಕಡೆ ಇಡ್ತಾಳೆ. ಹುಡುಗ ತುಂಬಾನೇ ಒದ್ದಾಡ್ತಾನೆ, ಆಮೇಲೆ ಹೇಗೋ ತಡ್ಕೋತಾನೆ. ಸೊ ಬ್ಲೀಡಿಂಗು ಸ್ಟಾಪ್ ಆಗುತ್ತೆ. ಮಧ್ಯಾಹ್ನ ಟೈಮ್ ಬೇರೆ, ಬಿಸಿಲು ಅಷ್ಟಿಷ್ಟು ಅಲ್ಲ, ರೋಡ್ ಅಲ್ಲಿ ಆಮ್ಲೆಟೇ ಹಾಕ್ಬೋದು ಅಷ್ಟು ಬಿಸಿಲು ಹೊಡಿತಾ ಇದೆ. ಸತ್ತೋದ ಆ ಇಬ್ಬರ ಡೆಡ್ ಬಾಡಿಗಳನ್ನ ಕಾಗೆಗಳು ತಿನ್ನೋಕೆ ಶುರು ಮಾಡ್ಬಿಟ್ಟಿವೆ. ಆವಾಗ ತುಂಬಾ ಬಾಯಾರಿಕೆ ಬೇರೆ ಆಗ್ತಾ ಇದೆ. ಸೊ ಕಾರ್ ಒಳಗಡೆ ಇರೋ ವಾಟರ್ ಬಾಟಲ್ ನ ನೈಸ್ ಆಗಿ ತಗೊಂಡು ಸ್ವಲ್ಪ ಸ್ವಲ್ಪ ಕುಡ್ಕೊಂಡು ಆಮೇಲೆ ಏಟಾಗಿ ಬಿದ್ದಿರೋ ಎರಿಕಿಗೂ ವಾಟರ್ ಬಾಟಲ್ ನ ಬಿಸಾಕ್ತಾರೆ. ಅವನು ಹೇಗೋ ಕಷ್ಟಪಟ್ಟು ಬಾಟಲ್ ನ ತಗೊಂಡು ಕುಡಿಯೋಣ ಅನ್ಕೋಬೇಕಾದ್ರೆ ಅಷ್ಟರಲ್ಲಿ ಆ ಕಿಲ್ಲರ್ ನೀರ್ನ ಕೂಡ ಕುಡಿಯೋಕೆ ಬಿಡದೆ ಎರಿಕ್ ಕೈಯಿಗೇನೆ ಶೂಟ್ ಮಾಡ್ತಾನೆ. ಎರಿಕ್ ಸಿಚುವೇಶನ್ ನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಆದ್ರಿಂದ ಎರಿಕೋ ನನಗೆ ನೋವು ತಡ್ಕೊಳ್ಳೋಕೆ ಆಗ್ತಾ ಇಲ್ಲ, ನನ್ನ ಕೊಂದ್ಬಿಡು ಅಂತ ಕಿರ್ಚ್ಕೋತಾನೆ ಹುಡುಗ. ಈ ಕಡೆ ಟೋಡ್ ಇದ್ದಾನೆ ಅಲ್ವಾ, ಅವನ ಗರ್ಲ್ ಫ್ರೆಂಡ್ ನೇ ಆ ಕಿಲ್ಲರ್ ಕಣ್ಣಿಗೆ ಶೂಟ್ ಮಾಡಿ ಕೊಂದಿರ್ತಾನೆ. ಇವಾಗ ಅವಳ ಡೆಡ್ ಬಾಡಿಗಳನ್ನ ಕಾಗೆಗಳು ಕೊತ್ತಿ ತಿಂತಾ ಇವೆ. ಅದನ್ನು ನೋಡಿ ತುಂಬಾನೇ ಬೇಜಾರಾಗಿ ನನ್ನ ಲವ್ವರೇ ಹೋಗ್ಬಿಟ್ಲು, ಇನ್ ಮುಂದೆ ನನಗೆ ಏನಿದೆ ಅಂತ ಮನ್ಸೊಳಗಡೆ ಅನ್ಕೊಂಡು ಆ ಕಿಲ್ಲರ್ ನನ್ನ ಶೂಟ್ ಮಾಡಿದ್ರು ಪರವಾಗಿಲ್ಲ, ನನ್ನ ಲವ್ವರ್ನ ಕಾಗೆಗಳು ಕೊತ್ತಿ ತಿಂತಾ ಇವೆ, ಅದನ್ನ ನನ್ನ ಕೈಯಲ್ಲಿ ನೋಡೋಕೆ ಆಗ್ತಾ ಇಲ್ಲ ಅಂತ ಅವನ್ ಪಾಡಿಗೆ ಎದ್ದು ಹೋಗ್ತಾ ಇದ್ದಾನೆ. ಆದ್ರೆ ಆ ಕಿಲ್ಲರ್ ಟೋಡ್ ನ ಶೂಟ್ ಮಾಡ್ಲೇ ಇಲ್ಲ. ಈ ಕಡೆ ಎರಿಕೋ ಬ್ಲೀಡ್ ಆಗಿ ಸತ್ತೇ ಹೋಗ್ಬಿಟ್ಟ. ಇಲ್ಲಿ ಟೋಡು ಅವನ ಗರ್ಲ್ ಫ್ರೆಂಡ್ ಬಾಡಿ ಹತ್ರ ಹೋಗಿ ಕಾಗೆಗಳನ್ನು ಓಡಿಸ್ಬಿಟ್ಟು ಅವಳ ಮುಖನ ಬಟ್ಟೆಯಿಂದ ಕವರ್ ಮಾಡಿ ಅವಳಿಗೆ ಒಂದು ಕಿಸ್ನ ಕೊಡ್ತಾನೆ. ಆ ಟೈಮಲ್ಲಿ ಅಲ್ಲಿ ದೂರದಲ್ಲಿ ಒಂದು ಕಾರ್ ಬರ್ತಾ ಇದೆ. ಅದನ್ನ ನೋಡಿದ ಟೋಡು ಜೀವಂತವಾಗಿ ಇರ್ಬೇಕು ಅನ್ನೋ ಆಸೆಯಲ್ಲಿ ಹೇ ಕಾರ್ ಬರ್ತಾ ಇದೆ ಬನ್ನಿ ಅಂತ ಕಿರ್ಚ್ಕೋತಾನೆ. ಆ ಕಿಲ್ಲರು ಎಷ್ಟು ಕ್ರೂರಿ ಇರ್ಬೇಕು ನೋಡಿ, ಇವನು ಜೀವಂತವಾಗಿ ಇರ್ಬೇಕು ಅನ್ಕೋಬೇಕಾದ್ರೆ ಟೋಡ್ನ ಶೂಟ್ ಮಾಡಿ ಸಾಯಿಸ್ತಾ ಇದ್ದಾನೆ ಕಿಲ್ಲರ್. ಸೊ ಟೋಡು ಸತ್ತು ಅವನ ಲವ್ವರ್ ಪಕ್ಕದಲ್ಲೇ ಬೀಳ್ತಾನೆ. ಇವಾಗ ಒಂದು ಕಾರ್ ಬರ್ತಾ ಇತ್ತು ಅಲ್ವಾ, ಒಂದು ಫ್ಯಾಮಿಲಿನೇ ಬರ್ತಾ ಇದೆ. ಅಮ್ಮ ಕಾರ್ ಓಡಿಸ್ತಾ ಇದ್ದಾರೆ, ತಂದೆ ಪಕ್ಕದಲ್ಲಿ ಕೂತಿದ್ದಾರೆ, ಅವರ ಮಗಳು ಹಿಂದೆ ಸೀಟ್ ಅಲ್ಲಿ ಕೂತ್ಕೊಂಡು ಟೋಟಲ್ ಫ್ಯಾಮಿಲಿನೇ ಬರ್ತಾ ಇದ್ದಾರೆ. ಮುಂದೆ ಕಾರ್ ಏನೋ ಆಕ್ಸಿಡೆಂಟ್ ಆಗಿ ಬಿದ್ದಿದೆಯಲ್ಲ ಅಂತ ಮಾತಾಡ್ತಾ ಇರ್ಬೇಕಾದ್ರೇನೆ ಕಾರ್ ಓಡಿಸ್ತಾ ಇರೋ ತಾಯಿಯ ಕೈಗೆ ಶೂಟ್ ಮಾಡ್ತಾನೆ ಕಿಲ್ಲರ್. ಕೈಯೇ ತುಂಡಾಗ್ಬಿಡುತ್ತೆ. ಸೊ ಕಾರ್ ಕಂಟ್ರೋಲ್ ಮಿಸ್ ಆಗಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಕಾರ್ ಓಡಿಸ್ಕೊಂಡು ಬಂದ ತಾಯಿ ಫಸ್ಟ್ ಹೊರಗಡೆ ಬರ್ತಾರೆ. ಹೊರಗಡೆ ಬರಬೇಡಿ, ಅಲ್ಲಿ ಶೂಟರ್ ಇದ್ದಾನೆ, ನಿಮ್ಮನ್ನ ಕೊಂದ್ಬಿಡ್ತಾನೆ ಅಂತ ನಮ್ಮ ಹುಡುಗಿರು ಕಿರ್ಚ್ಕೊಳ್ಳೋ ಅಷ್ಟರಲ್ಲಿ ತಾಯನ್ನ ಶೂಟ್ ಮಾಡಿ ಕೊಳ್ತಾನೆ ಕಿಲ್ಲರ್. ಮಗಳು ಸ್ವಲ್ಪ ದೂರದಲ್ಲಿ ಬಿದ್ದಿದ್ದಾಳೆ. ಅದಕ್ಕೆ ತಂದೆ ಅವಳನ್ನ ಕಾರ್ ಪಕ್ಕಕ್ಕೆ ಎಳ್ಕೊಂಡು ಬರ್ತಾರೆ. ಇಲ್ಲಿ ಏನ್ ನಡೀತಾ ಇದೆ, ನನ್ನ ಮಗಳನ್ನ ಕಾಪಾಡಬೇಕು ಅಂತ ತಂದೆ ಕಿರ್ಚ್ಕೋತಾರೆ. ಫಸ್ಟ್ ಕೆಳಗಡೆ ಹೋಗಿ, ಇಲ್ಲ ಶೂಟರ್ ಕೊಂದ್ಬಿಡ್ತಾನೆ ನಿಮ್ಮನ್ನ ಅಂತ ಕಿರ್ಚ್ಕೋತಾರೆ ಹುಡುಗಿರು. ಇವಾಗ ತಂದೆ ಇರೋ ಜಾಗದಲ್ಲಿ ಸಿಗ್ನಲ್ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ಹುಡುಗಿರು 911ಗೆ ಕಾಲ್ ಮಾಡಿ ಅಂತ ಜೋರಾಗಿ ಬಡ್ಕೋತಾರೆ. ಸೊ ತಂದೆನು ಕಾಲ್ ಮಾಡೋಕೆ ಫೋನ್ ನ ತಗೋತಾರೆ. ಆವಾಗ ಕಿಲ್ಲರ್ ಯಾವ್ದಾದ್ರೂ ಆಂಗಲ್ ಅಲ್ಲಿ ಸಿಗ್ತಾನೆ ಇವನು, ಶೂಟ್ ಮಾಡ್ಬಿಡೋಣ ಅಂತ ನೋಡ್ತಾ ಇದ್ದಾನೆ. ಆದ್ರೆ ತಂದೆ ಸಿಗ್ತಾನೆ ಇಲ್ಲ. ಆದ್ರೆ ಇವರು ಬಂದ ಕಾರು ಇವಾಗ ಆಕ್ಸಿಡೆಂಟ್ ಆಗಿ ಉಲ್ಟಾ ಬಿದ್ದಿರೋದ್ರಿಂದ ಪೆಟ್ರೋಲ್ ಲೀಕ್ ಆಗ್ತಾ ಇದೆ. ಸೊ ಪೆಟ್ರೋಲ್ ಟ್ಯಾಂಕ್ ನ ಗುರಿ ಇಡ್ತಾ ಇದ್ದಾನೆ ಕಿಲ್ಲರ್. ಆವಾಗ ಜೋಡಿ ಅಂಕಲ್ ಬೇಗ ಅಲ್ಲಿಂದ ಓಡಿ ಹೋಗ್ಬಿಡಿ ಅಂತ ಕಿರ್ಚ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಆವಾಗ ಕರೆನ್ ಅವಳ ಬಾಯನ್ನ ಮುಚ್ಚಿ ಹಿಡ್ಕೋತಾ ಇದ್ದಾಳೆ. ಇಲ್ಲ ಸುಮ್ನಿರು, ನಮಗೆ ಸಿಕ್ಕಿರೋ ಚಾನ್ಸ್ ಇದು ಒಂದೇನೆ, ವೆಯ್ಟ್ ಮಾಡು, ಅವರು 911ಗೆ ಕಾಲ್ ಮಾಡ್ಲಿ ಅಂತ ಹೇಳ್ತಾಳೆ. ಅದೇ ತರ ಈ ಕಡೆ ಕಿಲ್ಲರು ಪೆಟ್ರೋಲ್ ಟ್ಯಾಂಕಿಗೆ ಶೂಟ್ ಮಾಡಿದ್ರಿಂದ ಕಾರೇ ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೊಂಡು ಉರಿಯುತ್ತೆ. ಅದರಲ್ಲಿ ಸಿಕ್ಕಿ ತಂದೆನೂ ಉರಿತಾ ಇದ್ದಾರೆ. ಆದ್ರೆ ಅಂಕಲು 911ಗೆ ಕಾಲ್ ಮಾಡಿದ್ದಾರೆ ಇಲ್ವಾ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ಹುಡುಗಿರ್ಗೆ. ಇವಾಗ ಫ್ಯಾಮಿಲಿಯಲ್ಲಿ ಮಿಕ್ಕಿರೋದು ಅವರ ಮಗಳು ಮಾತ್ರನೇ. ಆ ಹುಡುಗಿನೂ ಹೆಲ್ಪ್ ಅಂತ ಮೇಲೆ ಎದ್ದೇಳ್ಬೇಕಾದ್ರೆ ಅವಳಿಗೂ ತಳೆಗೆ ಶೂಟ್ ಮಾಡಿಕೊಳ್ತಾನೆ ಕಿಲ್ಲರ್. ಎಷ್ಟು ಕ್ರೂರಿ ನೋಡಿ. ಇವಾಗ ಬ್ಯಾಲೆನ್ಸ್ ಇರೋದು ಜೋಡಿ ಮತ್ತೆ ಕರಣ್ ಮಾತ್ರನೇ. ನೈಟ್ ಆಗ್ಬಿಡುತ್ತೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಹುಡುಗಿರ್ಗೆ. ಬೇಜಾರಾಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋನ್ವಾ ಅಂತ ಕೂಡ ಯೋಚನೆ ಮಾಡ್ಬಿಡ್ತಾರೆ ಹುಡುಗಿರು. ಆದ್ರೆ ಆವಾಗ ಹುಡುಗಿರ್ಗೆ ಒಂದು ಐಡಿಯಾ ಬರುತ್ತೆ. ಕತ್ತಿ ತಗೊಂಡು ಕಾರ್ ಟೈರ್ನು ಕಾರಲ್ಲಿರೋ ಸೀಟ್ನು ಅರ್ದು ಒಳಗಡೆ ಇರೋ ಸ್ಪಾಂಜ್ ಗಳನ್ನೆಲ್ಲ ತಗೊಂಡು ಬೆಂಕಿ ಇಡ್ತಾರೆ. ಅದರಿಂದ ಉಂಟಾಗೋ ಹೊಗೆ ತುಂಬಿ ಈ ಪ್ಲೇಸ್ ಕವರ್ ಆಗ್ಬೇಕು. ಆವಾಗ ಅದ್ರ ಒಳಗಡೆ ನುಗ್ಗಿ ಓಡಿ ಹೋಗ್ಬಿಟ್ರೆ ಆ ಕಿಲ್ಲರ್ಗೆ ಗೊತ್ತಾಗಲ್ಲ, ಸರಿಯಾಗಿ ಶೂಟ್ ಮಾಡೋಕೆ ಆಗಲ್ಲ ಅನ್ಬಿಟ್ಟು ಅದೇ
ತರ ಮಾಡ್ತಾರೆ ಹುಡುಗಿರು. ಇವಾಗ ಅದೇ ತರ ಹೊಗೆನು ಜಾಸ್ತಿ ಆಗ್ಬಿಟ್ಟಿದೆ, ಆ ಪ್ಲೇಸೇ ಫುಲ್ಲು ಕವರ್ ಆಗ್ಬಿಟ್ಟಿದೆ. ಅದೇ ಟೈಮ್ಗೆ ಸಾಯ್ಬೇಕಾದ್ರೆ ಆ ಅಂಕಲು 911ಗೆ ಕಾಲ್ ಮಾಡ್ಬಿಟ್ಟು ಸತ್ತೋಗಿದ್ದಾರೆ ಅನ್ಸುತ್ತೆ. ಸೊ ಆ ಜಾಗಕ್ಕೆ 4 ಪೊಲೀಸ್ ಆಫೀಸರ್ಸ್ ಬರ್ತಾರೆ. ಇಬ್ಬರು ಕಾರ್ ಒಳಗಡೆ ಇದ್ದಾರೆ, ಇಬ್ಬರು ಕೈಯಲ್ಲಿ ಗನ್ ಹಿಡ್ಕೊಂಡು ಹೊರಗಡೆ ಕಾರ್ ಮೇಲಿದ್ದಾರೆ. ಸರಿ, ಪೊಲೀಸ್ ಬಂದಾಯ್ತು, ಇನ್ ಮುಂದೆ ಆ ಕಿಲ್ಲರ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅನ್ಕೊಂಡ್ರೆ ಕಾರ್ನ ಓಡಿಸ್ಕೊಂಡು ಬಂದ ಪೊಲೀಸ್ ಬಾಯಲ್ಲೇ ಶೂಟ್ ಮಾಡ್ತಾನೆ ಕಿಲ್ಲರ್. ಪಕ್ಕದಲ್ಲಿ ಕೂತಿರೋ ಪೊಲೀಸ್ ಮೇಲೆ ಬ್ಲಡ್ ಹಾರುತ್ತೆ. ಸೊ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತಿದ್ದ ಪೊಲೀಸ್ ನ ಕಾಲು ಆಕ್ಸಿಲೇಟರ್ ಮೇಲೆ ಇರೋದ್ರಿಂದ ಕಾರು ಮೂವ್ ಆಗುತ್ತೆ. ಆದ್ರಿಂದ ಮೇಲ್ಗಡೆ ನಿಂತಿರೋ ಇಬ್ಬರ ಪೊಲೀಸ್ ಅಲ್ಲಿ ಒಬ್ಬ ಪೊಲೀಸು ಕೆಳಗಡೆ ಬಿದ್ದು ಬಿಡ್ತಾನೆ. ಕೆಳಗಡೆ ಬಿದ್ದ ಬುರುಡೆ ತಳೆಗೆ ಒಂದೇ ಶಾಟು. ಸೊ ಬುರುಡೆ ತಳೆ ತೂತು. ಆ ಕಿಲ್ಲರ್ ಏಮ್ ಇವಾಗ ಪೊಲೀಸ್ ಅವರ ಮೇಲಿದೆ. ಇದೇ ಸರಿಯಾದ ಟೈಮ್, ಓಡೋಗ್ಬಿಡೋಣ ಬಾ ಅಂತ ಕರೆನ್ ಹೇಳಿದ್ರೆ ಜೋಡಿ ಯೋಚನೆ ಮಾಡ್ತಾ ಇದ್ದಾಳೆ. ಹೆದರ್ಕೊಂಡು ಬರಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಕರೆನ್ ಹೊಗೆಲೇ ಅಂತ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಓಡಿ ಹೋಗ್ತಾಳೆ. ಹೊಗೆ ಒಳಗಡೆ ನುಗ್ಗಿ ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಹೊಗೆಯನ್ನು ದಾಟಿ ಬಂದ್ಬಿಡ್ತಾಳೆ ಕರೆನ್. ಹೇ, ನಾನು ಎಸ್ಕೇಪ್ ಆಗ್ಬಿಟ್ಟೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಕಿಲ್ಲರ್ ಕರೆನ್ ತಲೆಗೆ ಶೂಟ್ ಮಾಡಿ ಕತೆ ಮುಗಿಸ್ತಾನೆ. ಹೀರೋಯಿನ್ ಔಟು. ಇವಾಗ ಪೊಲೀಸ್ ಕಾರು ಕಂಟ್ರೋಲೇ ಇಲ್ಲದೆ ಹೋಗ್ತಾ ಇದೆ ಅಲ್ವಾ, ಅದನ್ನ ಪಕ್ಕದ ಸೀಟಲ್ಲಿ ಇದ್ದ ಪೊಲೀಸು ಹೇಗೋ ಕಂಟ್ರೋಲ್ ಮಾಡಿ ಸ್ಟಾಪ್ ಮಾಡ್ತಾರೆ. ಇವಾಗ ಆ ಕಿಲ್ಲರ್ ಗನ್ನ ರೀಲೋಡ್ ಮಾಡೋ ಟೈಮು. ಸೊ ಆ ಗ್ಯಾಪ್ ನ ಯೂಸ್ ಮಾಡಿ ಜೋಡಿ ಆ ಕಾರಿಂದ ಪೊಲೀಸ್ ಕಾರಿಗೆ ಓಡಿ ಬಂದ್ಬಿಡ್ತಾಳೆ. ಆ ಕಿಲ್ಲರ್ ಎಲ್ಲಿದ್ದಾನೆ, ಯಾವ ಮರದಲ್ಲಿ ಇದ್ದಾನೆ ಅಂತ ಪೊಲೀಸರಿಗೂ ತೋರಿಸ್ತಾಳೆ ಜೋಡಿ. ಸೊ ಇಬ್ಬರು ಪೊಲೀಸರು ಆ ಮರನ ಟಾರ್ಗೆಟ್ ಮಾಡಿ ಶೂಟ್ ಮಾಡ್ತಾರೆ. ಆ ಕಿಲ್ಲರ್ ಇರೋ ಜಾಗನ ಶೂಟ್ ಮಾಡ್ತಾರೆ. ಆದ್ರೆ ಒಂದು ಬುಲೆಟ್ ಕೂಡ ಕಿಲ್ಲರ್ ಮೇಲೆ ಬೀಳಲೇ ಇಲ್ಲ. ಈ ಕಡೆ ಕಿಲ್ಲರು ಶೂಟ್ ಮಾಡ್ತಾನೆ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದಾನೆ. ಯಾಕೆ ಏನು ಅಂತ ನೋಡಿದ್ರೆ ಇವಾಗ ಪೊಲೀಸರ್ಸ್ ರೀಲೋಡ್ ಮಾಡೋ ಟೈಮು. ಸೊ ಇವಾಗ ಮೇಲ್ ನಿಂತಿರೋ ಪೊಲೀಸ್ ತಳೆಗೆ ಒಂದೇ ಶಾಟ್, ನೆಕ್ಸ್ಟ್ ಕೆಳಗಡೆ ನಿಂತಿರೋ ಪೊಲೀಸ್ಗೆ ಎದೆಗೆ ಶೂಟ್ ಮಾಡಿ ಕೊಳ್ತಾನೆ ಕಿಲ್ಲರ್. ಇವಾಗ ಮಿಕ್ಕಿರೋದು ಜೋಡಿ ಒಬ್ಬಳೆ. ಸೊ ಜೋಡಿ ಟೆನ್ಷನ್ ಆಗ್ಬಿಟ್ಟು ನಿನ್ನ ಎಷ್ಟು ಜನರನ್ನ ಸಾಯಿಸ್ತೀಯೋ ನೀನು ಅಂತ ಪೊಲೀಸ್ ಕಾರ್ನ ತಗೊಂಡು ಆ ಕಿಲ್ಲರ್ ಇರೋ ಮರನ ಫೇಸ್ ಮಾಡಿ ಸ್ಪೀಡ್ ಆಗಿ ಹೋಗ್ತಾಳೆ. ಕಿಲ್ಲರು ಶೂಟ್ ಮಾಡ್ತಾನೆ. ಅದರಲ್ಲಿ ಜೋಡಿ ಶೋಲ್ಡರ್ಗೆ ಬುಲೆಟ್ ಬೀಳುತ್ತೆ. ಆದ್ರೂ ಹುಡುಗಿ ಬಿಡೋ ತರ ಇಲ್ಲ, ಡೈರೆಕ್ಟ್ ಮರಕ್ಕೆ ಹೋಗಿ ಡ್ಯಾಶ್ ಮಾಡ್ತಾಳೆ. ಅದರಲ್ಲಿ ಕಿಲ್ಲರ್ ಕೆಳಗಡೆ ಬೀಳೋಕೆ ಹೋಗ್ತಾನೆ. ಆದ್ರೆ ಅವನನ್ನ ಅವನೇ ಮರದ ಜೊತೆ ಟೈ ಮಾಡಿಟ್ಟಿದ್ದಾನೆ. ಸೊ ಹಗ್ಗದಲ್ಲಿ ಅವನ ಕಾಲು ಸಿಗಾಕೊಂಡು ನೇತಾಡ್ತಾ ಇದ್ದಾನೆ. ಆವಾಗ ಅವನ ಹತ್ರ ಇರೋ ಚಿಕ್ಕ ಕತ್ತಿನ ತಗೊಂಡು ಹಗ್ಗನ ಕಟ್ ಮಾಡ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಜೋಡಿನು ಕಾರ್ ಬಿಟ್ಟು ಹೊರಗಡೆ ಬಂದು ಗನ್ನ ತಗೊಳ್ಳೋಣ ಅಂತ ಅವನ ಗನ್ ಹತ್ರ ಹೋಗ್ತಾ ಇರ್ತಾಳೆ. ಇವಾಗ ಕರೆಕ್ಟ್ ಆಗಿ ಕಿಲ್ಲರು ಹಗ್ಗನ ಕಟ್ ಮಾಡಿ ನಿಂತ್ಕೋತಾನೆ. ಜೋಡಿನು ಗನ್ನ ಕೈಗೆ ತಗೋತಾಳೆ. ಕಿಲ್ಲರು ನಿಧಾನಕ್ಕೆ ಹೆದರ್ಸ್ಕೊಂಡು ಜೋಡಿ ಹತ್ರ ಬರ್ತಾ ಇದ್ದಾನೆ. ಆವಾಗ ಜೋಡಿ ಸುಮ್ನೆ ಪಟ ಪಟ ಅಂತ ಶೂಟ್ ಮಾಡಿ ಅವನನ್ನ ಸಾಯಿಸ್ತಾಳೆ. ಕೊನೆಗೆ ಆ ಕಿಲ್ಲರ್ಗೆ ಅವನ ಗಣ್ಣಿಂದಾನೇ ಅವನಿಗೆ ಸಾವು ಬಂದಿದೆ. ಹುಡುಗಿಗೆ ಇನ್ನ ಕೋಪ ಕಡಿಮೆ ಆಗಿಲ್ಲ. ಆ ಗನ್ನ ಉಲ್ಟಾ ಮಾಡಿ ಕಿಲ್ಲರ್ ತಳೆಗೆ ಡಮ್ ಡಮ್ ಅಂತ ಹೊಡೆದು ಅವನ ತಲೆಯನ್ನ ಚಟ್ನಿ ಮಾಡ್ತಾಳೆ. ಆವಾಗ ಗನ್ ಮೇಲೆ 1 2 3 ಅಂತ 50ವರೆಗೂ ನಂಬರ್ಸ್ ಬರ್ದಿದೆ. ಅಂದ್ರೆ ಇದೇ ತರಾನೇ ಈ ಕಡೆ ಬಂದವ್ರನ್ನೆಲ್ಲ ಕೊಂದಿದ್ದಾನೆ ಕಿಲ್ಲರ್. ಅದಕ್ಕೆ ಹುಡುಗಿ ಇನ್ನ ಟೆನ್ಷನ್ ಆಗ್ಬಿಟ್ಟು ಗನ್ನ ಉಲ್ಟಾ ಮಾಡಿ ಹೊಡೆಯೋಣ ಅಂತ ಹೋಗ್ಬೇಕಾದ್ರೆ ಗೊತ್ತಿಲ್ಲದೆ ಗನ್ನು ಟ್ರಿಗರ್ ಆಗಿ ಜೋಡಿ ಗಂಟ್ಲಿಗೇನೆ ಶೂಟ್ ಆಗ್ಬಿಡುತ್ತೆ. ಈ ಕರ್ಮನ ನನ್ಗೇನು ಅಂತ ಹೇಳೋಣ, ಲಾಸ್ಟ್ ಕಾಮಿಡಿ ಮಾಡಿ ಇಟ್ಬಿಟ್ರು. ಸೊ ಹುಡುಗಿ ಜೋಡಿ ಅಲ್ಲೇ ಸಾಯ್ತಾಳೆ. ಮೂವಿಯಲ್ಲಿ ಬಂದ ಎಲ್ಲ ಕ್ಯಾರೆಕ್ಟರ್ಸು ಔಟು. ಕಿಲ್ಲರ್ನ ಹೊಡೆದು ಕೊಂದಾಯ್ತಲ್ವಾ, ಆಮೇಲೆ ಸುಮ್ಮನೆ ಹೋಗ್ಬೇಕಲ್ವಾ, ನಿನಗಿದು ಬೇಕಾಗಿತ್ತ ಜೋಡಿ? ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಚೆನ್ನಾಗಿತ್ತು ಅಲ್ವಾ? ಮೂವಿ ತುಂಬಾ ಕಡಿಮೆ ಬಜೆಟ್, ಆದ್ರೆ ಇದ್ರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸಿಕ್ಕಾಪಟ್ಟೆ ಮಾಡಿದೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.